ಪ್ರತಿ ವರ್ಷದಂತೆ ಈ ವರ್ಷವೂ ಹರಿಹರ ನಗರದ ಪದ್ಮಶಾಲಿ ನೇಕಾರ ಸಮಾಜದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ನೂಲು ಹುಣ್ಣಿಮೆ ಕಾರ್ಯಕ್ರಮದ ಅಂಗವಾಗಿ ಅದ್ದೂರಿಯಾಗಿ ಮಾರ್ಕಂಡೇಶ್ವರ ಸ್ವಾಮಿಯ ದಿವ್ಯ ಹಾಗೂ ಭವ್ಯ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಮೆರವಣಿಗೆಯ ಉದ್ಘಾಟನೆ ಹಾಗೂ ಚಾಲನೆಯನ್ನು ಹರಿಹರ ನಗರದ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ರವರು ನೆರವೇರಿಸಿದರು. ಹಾಗೂ ಸಣ್ಣ ಸಣ್ಣ ಸಮಾಜಗಳು ಈ ರೀತಿ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾಜದ ಅಭಿವೃದ್ಧಿಗೆ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಯತ್ನ ಪಡುತ್ತಿರುವುದು ಹಾಗೂ ಸಮಾಜದ ದೇವಾಲಯವನ್ನು ಅಭಿವೃದ್ಧಿಪಡಿಸ್ತಾ ಇರುವುದು ಒಳ್ಳೆಯ ವಿಷಯ ಇದೆ. ಇದೇ ರೀತಿ ನಿಮ್ಮ ಸಮಾಜ ದೇವಸ್ಥಾನದ ಸಮುದಾಯ ಭವನ ಇತ್ಯಾದಿ ಇನ್ನೂ ಅಭಿವೃದ್ಧಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಶಾಸಕರು ತಿಳಿಸಿದರು. ಮೆರವಣಿಗೆಯಲ್ಲಿ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಪಾಲ್ಗೊಂಡಿದ್ದು ವಿಶೇಷ. ಅದರಲ್ಲೂ ಮೆರವಣಿಗೆಯ ಉದ್ದಕ್ಕೂ ಮಹಿಳೆಯರು ಆರತಿ ತಟ್ಟೆಗಳನ್ನು ಹಿಡಿದುಕೊಂಡು ಮುಂದೆ ನಡೆದಿದ್ದು ವಿಶೇಷ. ಮೆರವಣಿಗೆಯನ್ನು ಹರಿಹರ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ನಂತರ ಮೆರವಣಿಗೆ ದೇವಸ್ಥಾನಕ್ಕೆ ಹಿಂದಿರುಗಿದ ಮೇಲೆ ಸಮಾಜದ ಬಾಂಧವರನ್ನು ಉದ್ದೇಶಿಸಿ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆನಂತರ ಸಮಾಜದ ಬಾಂಧವರಿಗೆ ಮಾರ್ಕಂಡೇಶ್ವರ ಸಮುದಾಯ ಭವನದಲ್ಲಿ ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಹಾಗೂ ಮಾರ್ಕಂಡೇಯ ಸ್ವಾಮಿಯ ಮೆರವಣಿಗೆಯಲ್ಲಿ ಎನ್ಎಚ್ ನಂದಿಗಾವಿ ಶ್ರೀನಿವಾಸ್ ರವರು ಹಾಗೂ ನಗರಸಭೆಯ ಸದಸ್ಯರಾದ ಕೆಜಿ ಸಿದ್ದೇಶ್ ಹಾಗೂ ಶಂಕರ್ ಕಟಾವ್ಕರ್ ಮತ್ತು ಯುವ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಅವರು ಭಾಗವಹಿಸಿ ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದರು. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ಬಿಪಿ ಹರೀಶ್ ಅವರು ನಮ್ಮ ಮಾರ್ಕಂಡೇಶ್ವರ ಪಾಲಿಕೆ ಉತ್ಸವವನ್ನು ಚಾಲನೆ ನೀಡುತ್ತಿದ್ದಾರೆ. ಪ್ರತಿ ವರ್ಷವೂ ಅವರು ಯಾವಾಗಲೂ ನಮ್ಮ ಸಮಾಜಕ್ಕೆ ಸಹಕಾರದೊಂದಿಗೆ ನಾವು ಯಾವಾಗ ಕರೆದರೂ ಬಂದು ನಮ್ಮ ಸಮಾಜದ ಜನತೆಗೆ ಆಗಿರ್ಬೋದು, ಸಮಾಜದ ಆದಾಯ ಅಭಿವೃದ್ಧಿಗಾಗಿರ್ಬೋದು ಸಹಕರಿಸ್ತಾ ಇದ್ದಾರೆ. ಇವತ್ತು ದಿವಸ ನಮ್ಮ ಶಾಸಕರು ನಮ್ಮ ಪಾಲಿಕೆ ಉತ್ಸವವನ್ನು ಚಾಲನೆ ನೀಡುತ್ತಿದ್ದಾರೆ. ಅವ್ರ ಚಾಲನೆ ಆದ ನಂತರ ನಾವು ಮೆರವಣಿಗೆ ವಿಜೃಂಭಣೆಯಿಂದ ಆಚರಿಸಬೇಕು. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಶಾಸಕರು ಶ್ರಾವಣ ಮಾಸದ ಭಾಳ ಶ್ರೇಷ್ಠ ದಿನವಾದಂಥ ನೂಲಿನ ಹುಣ್ಣಿಮೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ನೂಲಿನ ಹುಣ್ಣಿಮೆಯಂದು ಮಾರ್ಕಂಡೇಯ ಸ್ವಾಮಿಯ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸಿ ನಂತರ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಜನತೆಗೆ ಮಾರ್ಕಂಡೇಯ ಸ್ವಾಮಿಯ ದರ್ಶನ ಭಾಗ್ಯ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೇಕಾರ ಸಮಾಜದ ಪದ್ಮಶಾಲಿ ಸಮಾಜದ ಅಧ್ಯಕ್ಷರು, ಸದಸ್ಯರುಗಳು ಭಾಳ ವರ್ಷಗಳಿಂದ ಸಣ್ಣ ಸಂಖ್ಯೆಯಲ್ಲಿದ್ದರೂ ಕೂಡ ಉತ್ತಮವಾದಂಥ ದೇವಸ್ಥಾನ, ಸಮುದಾಯ ಭವನ
ಇವೆಲ್ಲವನ್ನು ಸಮಾಜದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಾವೆಲ್ಲ ಭಾಳ ಪ್ರಯತ್ನ ಮಾಡ್ತಾಯಿದ್ದೀರಿ. ನಿಮ್ಮ ಸಮಾಜದ ಹೋರಾಟ ಯಶಸ್ವಿಯಾಗಿ ಆ ಮಾರ್ಕಂಡೇಯ ಸ್ವಾಮಿಯ ಆಶೀರ್ವಾದ ನಾಡಿನ ಎಲ್ಲರ ಮೇಲಿರಲಿ. ಉತ್ತಮ ಮಳೆ, ಉತ್ತಮ ಬೆಳೆಯಾಗಿ ನಾವೆಲ್ಲ ಸಮೃದ್ಧಿಯಾಗಿರೋಣ. ಆ ರೀತಿಯ ದೇವರ ಪ್ರಾರ್ಥನೆಗೋಸ್ಕರ ಈ ಶ್ರಾವಣದಲ್ಲಿ ಭಾಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಮಾರ್ಕಂಡೇಶ್ವರ ಸ್ವಾಮಿಯ ಒಂದು ಭವ್ಯ ಮೆರವಣಿಗೆ ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿ ಪ್ರಾರಂಭ ಆಗಲಿ ಅಂತೇಳಿ ನನಗೂ ಈ ಸಂದರ್ಭದಲ್ಲಿ ದೇವರ ದರ್ಶನ ಆಶೀರ್ವಾದ ಭಾಗ್ಯ ಕಲ್ಪಿಸಿದ ಎಲ್ಲ ಪದ್ಮಶಾಲಿ ಸಮಾಜದ ಅಧ್ಯಕ್ಷರು, ಸದಸ್ಯರು, ನಮಗೆಲ್ಲ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನಾಡ್ತೀನಿ. ನೂಲಿನ ಚಂದ್ರಯ್ಯ ಜಯಂತಿಯನ್ನು ಕೂಡ ನಾವು ತಾಲೂಕು ಕಚೇರಿಯಲ್ಲಿ ಮಾಡಬೇಕಾದಂಥದ್ದು. ಆದರೆ ತಾವು ಕೂಡ ಈ ಕಾರ್ಯಕ್ರಮ ಇರೋದರಿಂದ ಅಲ್ಲಿ ಕೆಲವೇ ಭಕ್ತರಿದ್ದಾರೆ ಅಂತಕ್ಕಂಥದ್ದು ತಹಸೀಲ್ದಾರ್ ತಿಳಿಸಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ತಾವೆಲ್ಲ ಅನುವು ಮಾಡಿಕೊಡಿ ಅಂತೇಳಿ ನಾನು ಮಾತು